ನಮಸ್ಕಾರ ಸ್ನೇಹಿತರೆ, ಸ್ವೀಪ್ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಇಂಗ್ಲಿಷ್ನ ಒಂದೇ ಲೆಸನ್ ಕಲ್ತ್ಕೊಳ್ತಾ ಹೋಗ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಅಡ್ಜೆಕ್ಟಿವ್ ಅಂಡ್ ಇಟ್ಸ್ ಕೈಂಡ್ಸ್ ಕಲ್ತ್ಕೊಂಡಿದ್ವಿ. ಆಮೇಲೆ ಈಗ ನಾವು ಅಡ್ಜೆಕ್ಟಿವ್ದೇ ನೆಕ್ಸ್ಟ್ ಪಾರ್ಟ್, ಡಿಗ್ರೀಸ್ ಆಫ್. ದೇರ್ ಆರ್ 3 degrees of comparison. First one is positive degree, second one is comparative degree, and the third one is superlative degree. Let's go through the example. ಈಗ ನಾವು ಅಡ್ಜೆಕ್ಟಿವ್ದೇ ನೆಕ್ಸ್ಟ್ ಪಾರ್ಟ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಈಗ ಇಲ್ಲಿ ಟಾಲ್ ಅನ್ನೋದು, ಈಗ ಹೇಮಾ ಇಸ್ ಎ ಟಾಲ್ ಗರ್ಲ್ ಅಂತ ಒಂದು ಸೆಂಟೆನ್ಸ್ ನೋಡ್ತಾ ಇದ್ದೀರಾ. ಅಲ್ಲಿ ಟಾಲ್ ಇಸ್ ಅಡ್ಜೆಕ್ಟಿವ್ ಓನ್ಲಿ ಬಿಕಾಸ್ ಇಟ್ಸ್ ಡಿಸ್ಕ್ರೈಬಿಂಗ್ ಹೇಮಾ. ಸೊ ದಟ್ ಈಸ್ adjective. So degrees of comparison is also a part of adjective. Let's go through it. Observe the following sentence. First one is Hema is a tall girl. ಅಂದ್ರೆ ಏನು? ಇಲ್ಲಿ ಏನು ಕಂಪ್ಯಾರಿಸನ್ ಇಲ್ಲ. ಹೇಮಾ ಒಬ್ಳು ಟಾಲ್ ಗರ್ಲ್. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್, ಸೀತಾ ಈಸ್ ಟಾಲರ್ ದ್ಯಾನ್ ಹೇಮಾ. ವಾಟ್ಸ್ ದ ಮೀನಿಂಗ್ ಆಫ್ ಇಟ್? ಸೀತಾ ಈಸ್ ಟಾಲರ್ ದ್ಯಾನ್ ಹೇಮಾ. ಸೀತಾ ಹೇಮಾಗಿಂತ ಉದ್ದ ಇದ್ದಾಳೆ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಸೆಂಟೆನ್ಸ್ ಅಲ್ಲಿ, ಗೀತಾ ಇಸ್ ದ ಟಾಲೆಸ್ಟ್ ಆಫ್ ಆಲ್ ದ ಗರ್ಲ್ಸ್. ಎಲ್ಲರಿಗಿಂತ ಗೀತಾ ಹೈಟ್ ಇದ್ದಾಳೆ, ಟಾಲ್ ಇದ್ದಾಳೆ ಅಂತ ಹೇಳ್ತಾರೆ. ಸೊ ಈ ರೀತಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಹೇಗೆ ಕಂಪೇರ್ ಮಾಡ್ತಾ ಹೋಗ್ತಾರೆ. ಇನ್ ಸೆಂಟೆನ್ಸ್ 1 ಹ್ಯಾಸ್ ಅಡ್ಜೆಕ್ಟಿವ್ ಟಾಲ್. ಅದರಲ್ಲಿ ಟಾಲ್ ಅನ್ನೋದೊಂದು ಅಡ್ಜೆಕ್ಟಿವ್ ವರ್ಡ್ ಇದೆ. ಅದು ಏನೇನ್ ಮಾಡತ್ತೆ? ಫಸ್ಟ್ ಇಟ್ ಸ್ಟೇಟ್ಸ್ ಟಾಲ್ನೆಸ್ ಆಫ್ ಗರ್ಲ್ ಸೀತಾ. ಸೀತಾ ಅವಳು ಉದ್ದ ಎಷ್ಟಿದ್ದಾಳೆ ಅನ್ನೋದನ್ನ ಸ್ಟೇಟ್ ಮಾಡತ್ತೆ ಒಂದು. ಇನ್ನೊಂದು, ಇಟ್ ಶೋಸ್ ಜಸ್ಟ್ ಪಾಸಿಟಿವ್ ಸ್ಟೇಟ್ ಆಫ್ ಟಾಲ್ ಅಂಡ್ ನಾಟ್ ಶಾರ್ಟ್. ಅವಳ ಬಗ್ಗೆ ಶಾರ್ಟ್ ಇಲ್ಲ, ಅವಳು ಟಾಲ್ ಇದ್ದಾಳೆ ಅಂತ ಸುಮ್ಮನೆ ಹೇಳ್ತಾ, ಏನು ಕಂಪೇರ್ ಮಾಡ್ತಾ ಇಲ್ಲ, ಏನಿಲ್ಲ, ಜಸ್ಟ್ ಸೀತಾ ಟಾಲ್ ಇದ್ದಾಳೆ ಅಷ್ಟೇ. ನೆಕ್ಸ್ಟ್ ಆತರ ಏನೂ ಮಾಡದೇ ಇರೋದ್ರಿಂದ ದಟ್ ಈಸ್ ಪಾಸಿಟಿವ್ ಡಿಗ್ರಿ, ಪಾಸಿಟಿವ್ ಫಾರ್ಮ್ ಆಫ್ ಇಟ್. ದಟ್ಸ್ ವೈ ಇಟ್ ಈಸ್ ಪಾಸಿಟಿವ್ ಡಿಗ್ರಿ ಅಂತ ಹೇಳ್ಬೋದು. Sentence 3. So what is sentence 3? Geeta is the tallest of all the girls ಅಂತ ಇದೆ. ಇಲ್ಲಿ sentence 3 has the form tallest. It stands for the highest degree of tallness. See, it's used to compare one girl, Geeta. Andre Geeta, once again I have written the sentence here. Geeta is the tallest of all the girls. ಅವಳನ್ನ, ಗೀತಾನ, ವಿ ಆರ್ ಕಂಪೇರಿಂಗ್ ಗೀತಾ ವಿತ್ ಆಲ್ ಅದರ್ ಗರ್ಲ್ಸ್. ಎಲ್ಲ ಹುಡುಗಿಯರ ಜೊತೆನೂ ನಾವಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ. ದಿಸ್ ಫಾರ್ಮ್ ಈಸ್ ಸೆಡ್ ಟು ಬಿ ಇನ್ ದ ಸೂಪರ್ಲೇಟಿವ್ ಡಿಗ್ರಿ. ಸೊ ಪಾಸಿಟಿವ್ ಡಿಗ್ರಿಯಲ್ಲಿ ದೇರ್ ವಾಸ್ ನೋ ಕಂಪ್ಯಾರಿಸನ್, ಜಸ್ಟ್ ವಿ ವರ್ ಸೇಯಿಂಗ್ ಅಬೌಟ್ ಒನ್ ಗರ್ಲ್. ಇನ್ ಸೆಕೆಂಡ್ ಸೆಂಟೆನ್ಸ್ ವಿ ವರ್ ಟಾಕಿಂಗ್ ಅಬೌಟ್ 2 girls, ಕಂಪೇರ್ ಮಾಡ್ತಾ ಇದ್ವಿ ಇಬ್ರು ಮಧ್ಯೆ. ಬಟ್ ಇನ್ ದ ಥರ್ಡ್ ಸೆಂಟೆನ್ಸ್ ವಿ ಆರ್ ಕಂಪೇರಿಂಗ್ ವಿತ್ ಮೋರ್ ದ್ಯಾನ್ 2 people. ಸೊ ಇಬ್ರಿಗಿಂತ ಜಾಸ್ತಿ ಎಲ್ಲ ಹುಡುಗಿಯರ ಜೊತೆನೂ ವಿ ಆರ್ ಕಂಪೇರಿಂಗ್ ಗೀತಾಸ್ ಟಾಲ್ನೆಸ್. ಸೊ ದಿಸ್ ಇಸ್ ಸೂಪರ್ಲೇಟಿವ್ ಡಿಗ್ರಿ. ದಿಸ್ ಇಸ್ ಜಸ್ಟ್ ಅಬೌಟ್ ಪಾಸಿಟಿವ್, ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್ ಡಿಗ್ರಿ. ಸೊ ಫಾರ್ಮೇಶನ್ ಆಫ್ ಡಿಗ್ರೀಸ್. ಹೌ ಕ್ಯಾನ್ ವಿ ಫಾರ್ಮ್ positive, comparative and superlative degrees? First one, by adding er, est. See, bold, bolder, er, boldest, est. Cold, colder, coldest. There is no rules, just simply we added er and est. See, second kind, adjectives ending in consonant preceded by a vowel. See, ಇಲ್ಲಿ big ಅಲ್ಲಿ it's ending in consonant G and it is preceded by vowel I. So in that case we have to double the last consonant, bigger, then add er, est. Big, bigger, biggest. Same like that. Fat. T is consonant. You know, vowel is A, E, I, O, U. All other alphabets are consonants. ಈ ಕನ್ನಡದಲ್ಲಿ
ಸ್ವರಗಳು ವ್ಯಂಜನಗಳು ಅಂತ ಹೇಳ್ತಾರೆ. ಎ ಇ ಐ ಓ ಯು ಅನ್ನೋ ಓವೆಲ್ ಸ್ವರಗೆ ಬರುತ್ತೆ, ಉಳಿದಿದ್ದೆಲ್ಲ ಕಾನ್ಸೊನೆಂಟ್ಸ್ ಅಂದ್ರೆ ವ್ಯಂಜನಗಳಿಗೆ ಬರುತ್ತೆ. ಸೊ ಸೇಮ್ ಲೈಕ್ ದಟ್, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್, ಫ್ಯಾಟ್. ಇಲ್ಲಿ ಟಿ ಇಸ್ ಕಾನ್ಸೊನೆಂಟ್ preceded by A. A is vowel. In that case, we have to add ER, EST. Next, third type. Some words ends in Y. So, the words ending in Y preceded by a consonant. Once again, consonant. Other than A, E, I, O, U. When it is preceded by consonant, in that case we have to change Y into I and should add ER, EST. See here, busy, it's ending in Y and preceded by S. S is consonant there, so we have to change Y into I. See, busier alli Y na I madidvi, then busier, busiest, we have to add ER, EST. So simple. Whenever the words ending in Y preceded by consonant, there we have to change Y into I and should add ER, EST. Next, long adjectives with more than one syllable. ಇಲ್ಲಿ ನಿಮ್ಗೆ ಸಿಲೆಬಲ್ ಅಂದ್ರೆ ಏನು ಅಂತಂದ್ರೆ, ಒಂದು ವರ್ಡ್ ಅಲ್ಲಿ ಒಂದು ಓವೆಲ್ ಇದ್ರೆ ದಟ್ ಬಿಕಮ್ಸ್ ಸಿಲೆಬಲ್ ಅಂತ. ಯಾವುದೇ ವರ್ಡ್ ಆಗ್ಲಿ, ಈಗ ಇಲ್ಲೇ ನಾವು ತಗೊಳ್ಳೋಣ, BUSY, ಬಿಸಿ ಅಂತ ಇದೆ, ಯು ಅನ್ನೋದಲ್ಲಿ ಓವೆಲ್, ಸೊ ಅದು ಒಂದು ಸಿಲೆಬಲ್ ಅಂತ. ಯಾವುದೇ ಒಂದು, ಎಲ್ಲ ಸೆಂಟೆನ್ಸ್ ಅಲ್ಲೂ ಯೂಶಲಿ ಇರುತ್ತೆ, ಒಂದು ಓವೆಲ್ ಇದ್ದ ತಕ್ಷಣ ದಟ್ ಬಿಕಮ್ಸ್ ಸಿಲೆಬಲ್ ಅಂತ. ಈಗ ಇಲ್ಲಿ ನೋಡಿ, ಆಕ್ಟಿವ್ ಅಂತ ಇದೆ, ಆಕ್ಟಿವ್ ಅಲ್ಲಿ ಐ ಇದೆ, ಅಲ್ವೊಂದು ಓವೆಲ್, ಇ ಅನ್ನೋದು ಒನ್ ಮೋರ್ ಓವೆಲ್. ಸೊ ಇಲ್ಲಿ ಏನ್ ಹೇಳಿದರೆ, ಲಾಂಗ್ ಅಡ್ಜೆಕ್ಟಿವ್ಸ್ ವಿತ್ ಮೋರ್ ದೆನ್ ಒನ್ ಸಿಲೆಬಲ್, ಒನ್ ಸಿಲೆಬಲ್ ಗಿಂತ ಜಾಸ್ತಿ ಇದ್ದಾಗ, ಇದ್ರಲ್ಲೂ ಬ್ಯೂಟಿಫುಲ್ ಅಲ್ಲೂ ಅಷ್ಟೇ, ಇ ಅನ್ನೋದು ಓವೆಲ್, ಎ ಅನ್ನೋದು ಓವೆಲ್, ಐ ಅನ್ನೋದು ಓವೆಲ್, ಒನ್ಸ್ ಅಗೇನ್ ಫುಲ್ ಅಲ್ಲಿ ಯು ಅನ್ನೋದು ಓವೆಲ್. ಸೊ ಇಲ್ಲಿ 4 ಸಿಲೆಬಲ್ ಬಂದಿದೆ, ಸೊ 4 ಓವೆಲ್ಸ್ ಇದೆ. ಸೊ ಅಲ್ಲೇನಾಯ್ತು, ಲಾಂಗ್ ಅಡ್ಜೆಕ್ಟಿವ್ಸ್ ವಿತ್ ಮೋರ್ ದೆನ್ ಒನ್ ಸಿಲೆಬಲ್ ಆದಾಗ ವಿ ಹ್ಯಾವ್ ಟು ಆಡ್ ಮೋರ್ ಅಂಡ್ ಮೋಸ್ಟ್. ಫಾರ್ ಎಕ್ಸಾಂಪಲ್, ಆಕ್ಟಿವ್, ಮೋರ್ ಆಕ್ಟಿವ್, ಮೋಸ್ಟ್ ಆಕ್ಟಿವ್, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. These are some useful sentences. First one is Ramu is an honest servant. ಇಲ್ಲಿ ಏನು ಕಂಪ್ಯಾರಿಸನ್ ಇಲ್ಲ, ರಾಮು ಒಬ್ಬ ಆನೆಸ್ಟ್, ತುಂಬಾ ಒಬಿಡಿಯಂಟ್, ವಿಧೇಯ ಸರ್ವೆಂಟ್ ಅಂತ. ರಾಮು ಈಸ್ ಮೋರ್ ಆನೆಸ್ಟ್ ದ್ಯಾನ್ ಸೋಮು. ರಾಮು ಸೋಮುಗಿಂತ ತುಂಬಾ ಆನೆಸ್ಟ್ ಅಂತ ಇಲ್ಲಿ ಇಬ್ರ ಜೊತೆ ಕಂಪ್ಯಾರಿಸನ್. ನೆಕ್ಸ್ಟ್, ರಾಮು ಇಸ್ ದ ಮೋಸ್ಟ್ ಆನೆಸ್ಟ್ ಆಫ್ ಆಲ್ ದ ಸರ್ವೆಂಟ್ಸ್. ರಾಮು ಎಲ್ಲ ಸರ್ವೆಂಟ್ಸ್ಗಿಂತ ತುಂಬಾ ಆನೆಸ್ಟ್, ಎಲ್ಲರ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲೂ ಹಾಗೆ ನೋಡಿ, ಶಿ ಈಸ್ ಅನ್ ಇಂಟೆಲಿಜೆಂಟ್ ಗರ್ಲ್. ಇಲ್ಲಿ ದೇರ್ ಇಸ್ ನೋ ಕಂಪ್ಯಾರಿಸನ್, ಅವಳ ಬಗ್ಗೆ ಮಾತ್ರ, ಶಿ ಈಸ್ ಇಂಟೆಲಿಜೆಂಟ್ ಗರ್ಲ್ ಅಂತ. ನೆಕ್ಸ್ಟ್, ಶಿ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಐ. ಅವಳು ನನ್ಗಿಂತ ಇಂಟೆಲಿಜೆಂಟ್, ನಾನು ಅವಳು ಮಧ್ಯೆ ಕಂಪ್ಯಾರಿಸನ್ ಆಯ್ತು, ಟು ಕಂಪ್ಯಾರಿಸನ್. ನೆಕ್ಸ್ಟ್, ಥರ್ಡ್ ಒನ್, ಶಿ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್. ಎಲ್ಲಾ ಸ್ಟೂಡೆಂಟ್ಸ್ ಗಿಂತ ಶಿ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಅಂತ. ಸೊ ಅಲ್ಲಿ ಎಲ್ಲರ ಜೊತೆ ಕಂಪೇರ್ ಮಾಡ್ತಾ ಇರೋದ್ರಿಂದ ದಟ್ ಈಸ್ ಸೂಪರ್ಲೇಟಿವ್ ಡಿಗ್ರಿ. ಸೊ ದಿಸ್ ಇಸ್ ಜಸ್ಟ್ ಅಬೌಟ್ ಪಾಸಿಟಿವ್, ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್ ಡಿಗ್ರಿ. ದ ಅಬ್ಜೆಕ್ಟಿವ್ ಲೆಸನ್ ಕಮ್ಸ್ ಟು ಅನ್ ಎಂಡ್. ಸೊ ನೆಕ್ಸ್ಟ್ ನಾವು ವರ್ಬ್ ಲೆಸನ್ಗೆ ಹೋಗೋಣ. ಅಲ್ಲಿಂದಂತೂ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವರ್ಬ್ ಇಂದ ಇಂಗ್ಲಿಷ್ ಸ್ಪೀಕಿಂಗಿಗೇನೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್, ಮರಿಬೇಡಿ, ತುಂಬಾ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗಾಗ್ಲಿ ಯಾರಿಗೇ ಆಗ್ಲಿ. ಇಂಗ್ಲಿಷ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ ಅನ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.